ಲೇ ಲೇ ಸೀನಾ, ಬಾರ್ಲಾ ಬಾರ ಇಲ್ಲಿ. ಯಾಕಲ್ಲ ಇಲ್ಲಿ ನಿಲ್ಸಿದ್ಯಾ? ಆಟದ ಕರ್ಕೊಂಬಂದು ರೋಡ್ ಮಧ್ಯದಕ್ಕೆ ನಿಲ್ಸದೆ ಹೋಗಿದ್ದಲ್ಲೋ. ಅಯ್ಯೋ ನಿನ್ನ, ಇನ್ನು ಟಾರ್ಪಲ್ ತಗೋಬೇಕು. ನಾವು ಊರಿಗೆ ಹೋಗೋದು ಯಾವಾಗ? ಒತ್ತು ಮುಣುಕ್ತಾ ಬಂತು. ಬಾರ್ಲಾ ಬಾರ ಇಲ್ಲಿ. ಅಯ್ಯ ಒಂದು ತಡೀರಿ ಗೌಡ್ರಿ ಅಂತ ಆಟೋದವ್ರಿಗೆ ದುಡ್ಡು ಕೊಡೋಣ ಅಂತ ಹೋಗಿದ್ದೆ. ನೋಡ್ರಿ ಗೌಡ್ರಿ, ಈಗ ತುಮಕೂರಾಗಿ ಎಲ್ಲಿಂದ ಎಲ್ಗಾನ ಹತ್ಲಿ ಸೀಟ್ ಆಟೋದವ್ರು 20 ರೂಪಾಯಿ ಕೇಳ್ತಾರೆ. ಬಸ್ ಸ್ಟ್ಯಾಂಡ್ನಿಂದ ಕ್ಯಾಸಂದ್ರಕ್ಕೆ ಹೋಗು, ಕ್ಯಾಸಂದ್ರಿಂದ ಬಟವಾಡಿಗೆ ಬಾ, ಬಟವಾಡಿಯಿಂದ ತಿರುಗಿಲ್ಲಿ ಸ್ಟ್ಯಾಚು ತಕ್ಕ ಬಾ, DC ಆಫೀಸಿನ ತಕ್ಕ ಬಾ, ಜಿಲ್ಲಾ ಪಂಚಾಯತಿ ತಕ್ಕ ಹೋಗು, ಗುಬ್ಬಿ ಗೇಟ್ಗೆ ಹೋಗು, ನೀನು ಎಲ್ಗಾನ ಹೋಗು. ಬಸ್ ಸ್ಟ್ಯಾಂಡಿಂದ ಹೋದ್ರೆ 20 ರೂಪಾಯಿ, ಬಸ್ ಸ್ಟ್ಯಾಂಡಿಗೆ ಬಂದ್ರೆ 20 ರೂಪಾಯಿ ಸೀಟು. ಬಾಡಿಗೆ ಹೋಗಿಬಿಟ್ರೆ 100-150 ಕೇಳ್ತಾರೆ. ಗೌಡ್ರಿ, ಏನೋ ಹೇಳ್ತಿದ್ರಿ ಹೇಳ್ರಿ ಗೌಡ್ರಿ. ಥೋ, ಅದು ಯಾತನಾಗ್ಲಿ ಕಳ್ಳ. ಟಾರ್ಪಲ್ ಅಂಗಡಿ ತಕ್ಕ ಕರ್ಕೊಂಡು ಹೋಗಲ್ಲ ಸೀನಾ ಅಂತ ಹೇಳಿರೆ ತೊಂದಿಲ್ಲಿ ಆಂಜನೇಯ ಗುಡಿ ಮುಂದೆ ನಿಂತು ನಿಲ್ಸಿದ್ದಾರಲ್ಲ. ಯಾಕಲ್ಲ? ಯಾಕೋ ಇಲ್ಲಿ ಕರ್ಕೊಂಬೈಜ ನಡಿಯಲ್ಲ, ಹೋಗೋಣ ಊರಿಗೆ. ಒತ್ತಾಕೈತ್ಕೊಣು. ಒತ್ತಾದ್ಮೇಲೆ ತಿರ್ಗಲ್ಲಿ ದನ ಕರ ನೋಡೋರಿಲ್ಲ. ನಿಮ್ಮ ಅಪ್ಪ ಹೇಳಿ ಬಂದಿದ್ದೆ ರಂಗಜ್ಜಿಗೆ, ನಾನೇನ ಬರೋ ತಡವಾದ್ರೆ ಒಳಗೆ ಕಟ್ಟಾಕು ಅಂತಾನ. ಅವನು ಎತ್ತೋ ಐದನೋ ಮಂತ ಎತ್ಗಿತಾನ ಎದ್ದೇವನೋ, ನಡಿಯಲ್ಲ ಹೋಗೋಣ. ಗೌಡ್ರೆ, ನಮ್ಮಪ್ಪ ಎಲ್ಲ ನೋಡ್ಕೊಂತ ಇದು ಸುಮ್ಕಿದೆ. ನೋಡ್ರಿ ಗೌಡ್ರೆ, ಇದು ಕೋಟೆ ಆಂಜನೇಯ ಸ್ವಾಮಿ. ನೋಡ್ಬೇಕು ಹತ್ರದಾಗೆ. ಬಸ್ನಾಗ ಹೋಗ್ತಾ ಬರ್ರಂತ ಹೋಗ್ಬಿಟ್ಟು ಸ್ವಾಮಿ ಆಂಜನೇಯ ಕಾಪಾಡಪ್ಪ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಹೋಗೋದಲ್ಲ. ನಮ್ಮ ತುಮಕೂರಿಗೆ ಇದು ಹೆಬ್ಬಾಗಲು ಇದು. ತುಮಕೂರು ಅಂತ ನೀನು ಗೂಗಲ್ನಾಗ ಎಲ್ಲನ ಸರ್ಚ್ ಮಾಡ್ರಿ, ಫಸ್ಟ್ ಬರೋದು ಆಂಜನೇಯ ಸ್ವಾಮಿನ. ಈ ಆಂಜನೇಯ ಸ್ವಾಮಿ ಬಗ್ಗೆ ಗೊತ್ತಾ ನಿನಗೆ ಗೌಡ್ರೆ? ಗೊತ್ತೇನ್ರಿ ಗೌಡ್ರೆ ನಿಮಗೆ? 75 ಅಡಿ ಐತಿ ಆಂಜನೇಯ ಸ್ವಾಮಿ. ಏನೇಳು 75 ಅಡಿ. 2005ರಾಗ ಇದನ್ನು ಕಟ್ತಾರೆ, ಕೋಟೆ ಆಂಜನೇಯ ಸ್ವಾಮಿ ಟೆಂಪಲ್ ಅಂತ. ನೀನು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದ್ರೆ ಎಲ್ಲ ಬರ್ತೈತಿ. ಅದಕ್ಕೆ ಇದು ನೋಡ್ಕೊಂಡು ಇದನ್ನು ತೋರಿಸ್ಕೊಂಡು ಹಂಗೆ ಅಮ್ಮನಿ ಕೆರೆಗೆ ಹೋಗ್ಬಿಟ್ಟು ಬೈಗಾಗತಕ್ಕ ಇದ್ದು ಹೋಗೋಣ. ಹೆಂಗ ಬರೀ ಗೌಡ್ರೆ, ನಿಮ್ಮನ್ನು ಅಮ್ಮನಿ ಕೆರೆಗೆ ಕರ್ಕೊಂಡು ಹೋಗ್ತೀನಿ. ಅಮ್ಮನಿ ಕೆರೆ ಒಂದು ಮಾಡ್ಯವ್ರೆ ಗೌಡ್ರೆ, ಬೋಲ್ ಚಂದಾಗ ಮಾಡ್ಯವ್ರು ಬಿಡ್ರಿ. ನಾನು ಮೊನ್ನೆ ಹೋಗಿದ್ದೆ, ಬರ್ರಿ ನಿಮಗೂ ತೋರಿಸ್ತೀನಿ. ಸುಮಿತ್ರಕಯ್ಯ ಬಾ ಹೋಗೋಣ. ಹೋಗಿ ಅಮ್ಮನಿ ಕೆರೆ ನೋಡೋಣ ಒಂದು ಕ್ಷಣ ಇದ್ದು, ಆ ಪಾರ್ಕ್ನಾಗೆಲ್ಲ ಕೂಕೊಂಡು ಹೋಗಂ ಬರ್ರಿ. ನೋಡ್ದೇನೆ ಇವ್ನು ಮಾಡಬೋದಕ್ಕ. ಥೋ ವಾತ, ಇವನ್ ಜೊತೆ ಸೇರ್ಕೊಂಡು ನಾವು ಹಸಿಗೆಟ್ಟು ಹೋಗ್ಬಿಟ್ವಿ ಕಣೆ. ಅಲ್ಲ, ಈಗ ನಾವು ಪಾರ್ಕಿಗೆ ಹೋಗಿ ಕೈ ಹಿಡ್ಕೊಂಡು ನಡೆದಾಡೋ ವಯಸ್ಸು ನಮ್ಮದು. ನೂಕೀರ್ ಬೀಳಂಗಿದ್ದೀವಿ. ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ. ಇಂಥ ಟೈಮಿಗೆ ನಮ್ಮನ್ನು ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಅಂತಾನಲ್ಲ ಇವನು ಸೀನಾ. ಲೆಕ್ಕ ಹಾಕು. ಬೈ, ಏನು ಮಾಡೋಕ್ಕಾಗಲ್ಲ. ಸುಮ್ಕಿರಿ ನೀವು ಒಳ್ಳೆ ಚಂದ ಕೇಳ್ತೀರಪ್ಪ. ನೀವು ಪಾರ್ಕಿಗೆ ಹೋಗಕ್ಕೆ ಯಾವ ವಯಸ್ಸಾದ್ರೇನು ಹೋಗ್ರಿ. ಅಲ್ಲಿ ಬೆಂಗಳೂರಾಗ ನೋಡ್ಲಿಲ್ವೇ ಅಜ್ಜ ಅಜ್ಜಿಗಳೆಲ್ಲನ ಈಟಿಟ್ ಉದ್ದ ಚಡ್ಡಿ ಹಾಕ್ಕೊಂಡು, ಇಬ್ರು ಕೈ ಹಿಡ್ಕೊಂಡು, ಕನ್ನಡಕ ಹಾಕ್ಕೊಂಡು, ಶೆಂಟ್ ಹಾಕ್ಕೊಂಡು ಹೆಂಗ್ ಓಡಾಡ್ತವೆ ಅಂತಾನ ಟೌನ್ಗಳಾಗೆ. ಅಂಥವ್ರಾಗೆ ನಾವು ಪಾರ್ಕಿಗೆ ಯಾಕೆ ಹೋಗ್ಬೇಡ್ದು? ನೋಡಿ, ಅವ್ನು ಸೀನಪ್ ಕರ್ಕೊಂಡು ಹೋಗ್ತಾನೆ, ಉಳ್ಳ ಕರ್ಕೊಂಡೇ ಹೋಗ್ತಾ ಇದ್ದಾನೆ ತೋರ್ಸಾಕಿ. ಅವನ ಜೊತೆಗೆ ಹೋಗಕ್ಕೇನು? ಇನ್ನೇನು ದನಕರ ನೀರು ಕುಡಿಸಿ ಹೊಳಿ ಕಟ್ಟಕ್ಕೆ ರಂಗಜ್ಗಳಿದ್ದ ತಾನೆ. ಹಂಗೇನ ಬೈಯಾಗತಕ್ಕ ಇದ್ದು ಒತ್ತು ಬಟ್ಟೆ ಆದ್ರೆ ಇಲ್ಲೇ ಉಂಡು ತಿಂದು ಹೋಗೋಣ. ತಿರುಗಿ ನನ್ನ ಕೈಲಿ ಹೋಗಿ ಅಡುಗೆ ಮಾಡೋಕ್ಕಾಗಲ್ಲಪ್ಪ ಮನೆಗೆ ಹೋಗಿ. ಮೈನ ಹೋದಂಗ ಇರ್ತೈತೆ. ಬಸ್ನಾಗೆಲ್ಲ ಕುಲಿಕೊಂಡು ಹೋಗಿ ಇಲ್ಲೇ ಯಾತನ ಒಂದು ತುಂಡು ಹೋಗೋಣ. ಯಾಲ 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 ಇವಳ ನೀನು ಕಂಡ್ಕಂಡೆ ಕಣೆ ಸುಖನ. ಮನೆಗೆ ಒಲೆ ಹೆಚ್ಚಾರ ಯಾರು, ಇಲ್ಲೇ ಉಂಡೋಗೋಣ ಅಂಚಲ್ಲ. ನೀನು ಸುಖ ಕಂಡ್ಕಂಡೆ. ಅಲ್ಲ, ಈ ವಯಸ್ಸನ್ನ ನಾವು ಪಾರ್ಕ್ನಾಗ ಓಡಾಡಕ್ಕೆ ಹಾಕೈತೀನಿ. ಇವನು ಸೀನನ್ ಮಾತು ಕೇಳ್ಬಿಟ್ರೆ ಊರಾಗ ಜನ ತಿಕ್ಕ ಬಡ್ಕೊಂಡು ಹೋಗ್ತಾರೆ. ಗೌಡ್ರ ಹೆಂಡ್ತಿನೂ ಪಾರ್ಕಿಗೆ ಹೋಗಿದ್ರಂತೆ, ಕೈ ಹಿಡ್ಕೊಂಡು ನಡೆದಾಡಿರಂತೆ ಅಂತಾನ ಊರಾಗ ಜನ ಎಲ್ಲ ಆಡ್ಕೊಂಡು ಹೋಗ್ತಾರೆ. ಬೇಡ ಕಣೆ, ನಡಿಯ ಸುಮ್ಮನೆ ಹೋಗೋಣ. ಪಾರ್ಕು ಬೇಡ, ಯಾತು ಬೇಡ. ಹೋಗಂಗಿದ್ರೆ ನೀನು ಬಸ್ ಹತ್ಕೊಂಡು ಹೋಗು, ನಾನು ಪಾರ್ಕ್ ನೋಡ್ಕೊಂಡು ಬರ್ತೀನಿ. ಉಳ್ಳ ಬಂದಿದ್ದೀವಿ, ಸೀನಪ್ಪ ನೀ ಹೇಳ್ತಾ ಇದ್ದಾನೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಗೌಡ್ರೆ ಪಾರ್ಕಿಗೆ ಅಂತಾನೆ. ನೀನು ಬರೋಕೆ ಹಂಗೇನ ಗೋದ್ಲಾಡ್ತೀಯಪ್ಪ. ನಡಿ, ಏನಾಗಲ್ಲ. ಲೇ ಸೀನಾ, ನೀನು ಮಾಡೋ ಒಂದೊಂದಲ್ಲ ಕಳ್ಳ. ಅಯ್ಯ ನಿನ್ನ ನಮ್ಮ ಮುಂದೆ ಹುಡುಗಿ ಮಾಡಿ ಕಡಿಜ್ಜ ಅನ್ಲ. ವಯಸ್ಸ ಎತ್ಕೊಂಡು ನಮಗೆ ನಿನ್ನ. ನಡೀದಲ್ಗ ಕರ್ಕೊಂಡು ಹೋಗ್ತೀನಿ ಅಂದಲ್ಲ, ಬರ್ತೀವಿ. ಗೌಡ್ರೆ, ಇರೋ ತನಕ ಎಂಜಾಯ್ ಮಾಡಬೇಕು. ನನ್ನ ಪಾಲಿಸಿ ಅಷ್ಟೇ. ನಾವೇನು ದೂರಕ್ಕೆ ಹೋಗ್ತಾ ಇದ್ದೀವ? ನಮ್ಮ ತುಮಕೂರ್ನಾಗಿರೋ ಸೌಂದರ್ಯ ನಾವು ಸವಿಯೋಕ್ಕೆ ಬೇರೆ ಅಪ್ಪಣೆ ಯಾಕೆ ತಗೋಬೇಕು?
ಯಾರನ್ನ ಆಡ್ಕಂಬ್ಲಿ ಗೌಡ್ರಿ, ನಾವು ಟೆನ್ಷನ್ ತಗೋಬಾರ್ದು. ಹೆಂಗ್ ಗೊತ್ತಾ, ಗೌಡ್ರ ಹೆಂಡ್ತಿನೂ ಪಾರ್ಕ್ನ ಓಡಾಡಿರು ಆಡ್ಕೊಂಬ್ತಾರೆ, ಎಲ್ಲ ಹೋಟ್ಲಾಗ ತಿಂಡಿ ತಿಂದ್ರು ಆಡ್ಕೊಂಬ್ತಾರೆ. ಯಾಕಂದ್ರೆ ಗೌಡ್ರು ಗತ್ತಂಗ ಐತ್ ಗೌಡ್ರಿ. ನೀವು ತಲೆಗೆಡಿಸ್ಕೊಂಬಕೋಬೇಡ್ರಿ, ಇರೋದಕ್ಕ ಎಂಜಾಯ್ ಮಾಡ್ಬೇಕು. ನಮ್ಮ ಮನೆಗೆ ಏನು ಇಲ್ವಾ, ಉಪ್ಪು ಮೆಣಸಿನ್ಕಾಯಿನ ಗಂಜಿ ಕುಡ್ಕೊಂಡು ಇದ್ದು ಬಿಡೋಣ. ಆದರೆ ಇದ್ದಾಗ ಚಂದಾಗ ಓಡಾಡ್ಕೊಂಡು 4 ಕಡೆ ನೋಡ್ಕೊಂಡು ಒಳ್ಳೊಳ್ಳೆ ತಿನ್ಕೊಂಡು ರುಸಿಯಾದ ಇರಬೇಕು ದಿನ. ಈಗ ನಾಳೆಗೂ ನಾವು ತುಮಕೂರು ಬಂದಿರೋಕಾಯ್ತ? ಅದೇ ಸೊಪ್ಪಿನ ಸಾರು, ಅದೇ ಮುದ್ದೆ, ಅನ್ನ, ಹುಳಿ ಸಾರು ಇದ್ರಾಗೆ ಉಣ್ಬೇಕಾಕೈತಿ. ಏನೋ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತನ ಸುಮಿತ್ರಕ್ಕ ಹೇಳೈತಿ. ಫುಡ್ ಸ್ಟ್ರೀಟ್ಗೆ ಹೋದ್ರೆ ಗೌಡ್ರೆ ಹಿಂಗೆ ಅಂಬ್ತೀನಿ ಅಂತಲ್ಲ, ಕಣ್ಣಿಗೆ ಬೇಕಾದ ಸಿಗ್ತೈತಿ ಇವಾಗ ಫುಡ್ ಸ್ಟ್ರೀಟಾಗಿ. ಒಳ್ಳೊಳ್ಳೆ SS ಪುರಂನ ಒಳ್ಳೆ ದಮ್ ಬಿರಿಯಾನಿ ಅಂಗಡಿಗಳಾಗ್ಯವೆ. ನೀವೇನ ಹೂ ಅಂದರೆ ಬಿರಿಯಾನಿನೂ ಕೊಡಿಸ್ತೀನಿ, ಬೇಜಾರು ಮಾಡ್ಕೊಂಬೋಬೇಡ್ರಿ. ಹ್ಞೂ ಸೀನಪ್ಪ, ಬಿರಿಯಾನಿನೂ ತಾಮನೆ ತಿರ್ಗದ ಯಾತನ ಬರೇ ಕೋಳಿ ಕಾಲ್ನಾಗೆ ಮಾಡ್ತಾರಲ್ಲ ಅಂತದ್ನ ಕೊಡಿಸ್ಲ ಸೀನಪ್ಪ. ಎಂದೂ ತಿಂದಿಲ್ಲ ನಾನು. ಮತ್ತೆ ಒಂದೊಂದು ಕೋಳಿನ ಹಂಗೆ ಸುಡ್ತಾರಲ್ಲ ಸೀನಪ್ಪ, ಅದನ್ನು ತಿಂದೋಗಂಗ್ ಕಳ್ಳೆ ಇವತ್ತು. ನಮ್ಮ ಸುಮಿತ್ರಕಾಯ ಅಂದ್ರೆ ಸುಮಿತ್ರಕಾಯ ನಿನ್ನ ನಾಲ್ಗೆ 1.5 ಮಾರ ಐತೆ ಬಿಡು. ನೀನು ಚೆನ್ನಾಗಿ ಉಂಬದು ತಿಂಬದು ಮಾಡಿಸಂಬು. ಅದು ಕೋಳಿ ಕಾಲಲ್ಲ, ಅದು ಲೆಗ್ ಪೀಸು ಲಾಲಿಪಪ್ಪು ಅಂತಾರೆ. ಇಡೀ ಕೋಳಿ ಸುಡ್ತಾರೆ ಅಂದಲ್ಲ, ಅದನ್ನ ತಂದೂರಿ ಚಿಕನ್ ಅಂತಾರೆ. ಎಲ್ಲ ಕೊಡಿಸ್ತೀನಿ. ಬಿರಿಯಾನಿ ತಿಂದು, ತಂದೂರಿ ಚಿಕನ್ ತಿಂದು, ಕಬಾಬ್ ತಿಂದು, ಜ್ಯೂಸ್ ಕುಡಿದು, ಒಂದೊಳ್ಳೆ ಬೀಡ ಹಾಯ್ಕೊಂಡು ಬಿಟ್ಟು, ಗೌಡ್ರಿಗೆ ಒಂದು ಸಿಗರೇಟ್ ಸೇದಿಸ್ಬಿಟ್ಟು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೋಗ್ಬಿಟ್ಟು ಅಶ್ವಮೇಧ ಬಸ್ನಾಗ ಮಧ್ಯುತ್ ಸೀಟ್ ಹಾಕ್ಯಂಗೆ ಕೂಕೊಂಡೇವ್ರಿ ಅಂದರೆ ದರ್ಗಾ ಸರ್ಕಲ್ ಯಾರೇ ಸಿರಾ ಇಳಿ ಬರ್ರಿ ಬಸ್ ಸ್ಟ್ಯಾಂಡ್ ಬಂತು ಅಂದ್ರೂ ಎಚ್ಚರಿಕೆ ಆಗಬಾರ್ದು, ಹಂಗೆ ನಿದ್ದೆ ಹೊಡೆದು ಬಿಡೋಣ. ಹೆಂಗ ಬಿರಿಯಾನಿ ಕೊಡಿಸ್ತೀನಿ ಗೌಡ್ರೆ, ಸುಮಿತ್ರಕಾಯಿ ಆಸೆ ಪಟ್ಟೈತಿ ಅಂದರೆ ಬಿರಿಯಾನಿ ಕೊಡಿಸ್ತೀನಪ್ಪ. ನೀವು ಬೇಜಾರು ಮಾಡ್ಕೊಂಡು ಹೇಳಿದ ಅಷ್ಟೇ. ಏನಪ್ಪ ಇವತ್ತು ಇಷ್ಟೊಂದು ಖರ್ಚು ಮಾಡಿಸ್ತಾ ಇದ್ದಾನೆ ಅಂತಲ್ಲ, ಬಿರಿಯಾನಿ ತಿನ್ನೋಣ ಸುಮ್ಕಿರಿ. ಈಗಳಲ್ಲೇ ಸೀನಾ, ನಿನಗೂ ನಿಮ್ಮ ಸುಮಿತ್ರ ಕೈಗೂ ಏನು ಭಯ ಭಕ್ತಿನೇ ಇಲ್ಲ ಕಣಲೆ. ಆಲೆ ಈಗ ಅಮ್ಮ ನೀ ಕೆರಿ ಕರ್ಕೊಂಡು ಹೋಗ್ತೀನಿ ಎಂತೀಯ, ಪಾರ್ಕಿಗೆ ಕರ್ಕೊಂಡು ಹೋಗ್ತೀನಿ ಎಂತೀಯ, ಈಗ ಯಾತ SS ಪುರಂನ ಬಿರಿಯಾನಿ ಕೊಡಿಸ್ತೀನಿ ಎಂತೀಯ, ಉಂಡುಗೋಳಿ ಸೀಸ್ತಾರೆ ಅದನ್ನ ತಿಂಬನ ಅಂತೀರ. ಏನು ಮಾಡ್ತೀರಿ ಮಾಡ್ರಿ. ಒಟ್ನಾಗೆ ಬೈಗಾಗ ಒಟ್ಟೊತ್ತಿಗೆ ಈ ಗೌಡನ್ ಜಾಬ್ ಖಾಲಿ ಮಾಡಬೇಕು ಅಂದ್ಕೊಂಡಿದ್ದೀರಾ, ಮಾಡ್ರಿ. ಈಗಡ್ರಲ್ಲೇ ಯಾತನ ಮಾಡಲಿ, ತೆನೆ ಕೊಯ್ಯಕೊಂದು ಟಾರ್ಪಲ್ಲು, ಒಂದು ಕುಡ್ಲು ತಗೋಬೇಕು. ಅವೆರಡಕ್ಕೂ ದುಡ್ಡು ಉಳಿಸಿ ಇನ್ಯಾತನ ಖರ್ಚು ಮಾಡ್ಕೊಂಡು ನಡ್ರಿರೋ. ಬರೀ ಗೌಡ್ರಿ, ಟಾರ್ಪಲ್ ನಮ್ಮ ಸಿರದಾಗ ತಗೊಂಡ್ರದ ಏನೇನು ತುಮಕೂರ ಇದೆ ಬೇಕೆ ಟಾರ್ಪಲ್. ಸಿರದಾಗ ಕಣ್ಣಿಗೆ ಬೇಕಾದವು ಸಿಗ್ತವೆ, ಬರೀ ಅಲ್ಲೇ ಕೊಡಿಸ್ತೀನಿ. ಕೋಳ ಇವ್ನು ಮಾತು ಕಟ್ಕೊಂಡ್ಬಿಟ್ರೆ ಅಷ್ಟೇನ. ತಿರ್ಗಾ ಟಾರ್ಪಲ್ ತರಕ್ಕೆ ಅಂತಾನೆ ಸಿರಾಕ್ಕೆ ಕಾಲು ಹಾಕೊಂಡು ಹೋಗಕ್ಕೈತೇನಲ್ಲ, ಬೇಡ ನಡಿ ಇಲ್ಲೇ ತಗೊಂಡೋಗೋಣ. ಅದು ಬರ್ರಿ ಈಗ ಅಮ್ಮನಿ ಕೆರೆಗೆ ಹೋಗೋಣ, ಅಮ್ಮನಿ ಕೆರೆಗೆ ಹೋಗಿ ಆಮೇಲೆ ಟಾರ್ಪಲ್ಗೆ ಹೋಗೋಣ. ಸುಮಿತ್ರಕಾಯ ನಿಂಗೆ ಬಿರಿಯಾನಿ ಪಿಕ್ಸು, ಬೈನ ಕೊಡಿಸ್ತೀನಿ ಕತ್ಲಾದ್ಬೇಕು. ಬಿಸಿಯ ಬಿರಿಯಾನಿ ಕೊಡಿಸ್ತೀನಿ. ನನಗಾದ ಬೈಯಾಗ ನೀರು ಬರ್ತಾವ. ನೋಡ್ರಿ ಗೌಡ್ರೆ, ಇದೆ ಅಮ್ಮನಿ ಕೆರೆ ಪಾರ್ಕು ಎಂಟ್ರೆನ್ಸು. ಇಲ್ಲಿ 10 ರೂಪಾಯಿ ಕೊಟ್ಟರೆ ಒಳಕ್ಕೆ ಬಿಡ್ತಾರೆ. ಇಲ್ಲ ಎದ್ದಾಗ ಬೈದಾಗ ಫ್ರೀ ಇರ್ತೈತಿ. ಯಾಕಂದರೆ ವಾಕಿಂಗ್ ಮಾಡೋರಿಗೆ ಫ್ರೀ ಬಿಟ್ಟಿರ್ತಾರೆ. ಬೆಳಿಗ್ಗೆ 8 ಗಂಟೆ ತನಕ ಫ್ರೀ, ರಾತ್ರಿ 5 ಗಂಟೆಯಿಂದ ಏನೋ ಫ್ರೀ ಬಿಡ್ತಾರೆ ವಾಕಿಂಗ್ ಮಾಡೋರು. ತಿರ್ಗೇನೋ 10 ಗಂಟೆ ಮೇಲೆ 9 ಗಂಟೆ ಮೇಲೆ ಬಂದರೆ 10 ರೂಪಾಯಿ PG ಅವ್ರಿ. ಒಳಗೆ ಪಾರ್ಕ್ ಚೆನ್ನಾಗೈದು ಗೌಡ್ರಿ. ಹಿಂಗೆ ಒಳಗೆ ಹೋಗಿ ಕೂಕೊಂಡು ಮಾತಾಡ್ಕೊಂಡು ಕತ್ತಿ ಆಡ್ಕೊಂಡು ಹೋಗೋರಿಗೆ ಬಲ್ ಚೆನ್ನಾಗೈತಿ. ಬರ್ರಿ ಒಳಗೆ ಹೋಗೋಣ. ಅಲ್ಲ ಕಳ್ಳ ನಾವೇನು ಹುಡುಗ ಹುಡುಗಿನೆಲ್ಲ ಕೂಕೊಂಡು ಪಾರ್ಕ್ನ ಕೂಕೊಂಡು ಮಾತಾಡೋಕ್ಕೆ ಪಿಕ್ಚರ್ನರಂಗೆ. ತೆಗ್ಯಾಲೆ ಥೋ ನಿನ್ನ, ನನಗೊಂಥರ ನಾಚಿಕೆ ಅದ ಆಕೈತೆ ಕಳ್ಳ ಇಲ್ಲೆಲ್ಲ ಬರೋಕ್ಕೆ. ಅಯ್ಯೋ ಗೌಡ್ರಿ, ನಾಚಿಕೆ ಊರಿಂದ ಆಚೆಗೆ. ನಾವು ಹಳ್ಳಿ ಜನ ತಪ್ಪು ತಿಳ್ಕೊಂಬಿಟ್ಟಿದ್ದೀವಿ. ಅಯ್ಯೋ ನಾವು ಈ ವಯಸ್ಸಿನಾಗೆ ಪಾರ್ಕ್ನಾಗ ಓಡಾಡೋದು ಹೆಂಗೆ,
ಹೋಟ್ಲಾಗ ಊಟ ಮಾಡೋದು ಹೆಂಗೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದೀವಿ. ನಮ್ಮ ಇಷ್ಟ ಗೌಡ್ರೆ ಅದು. ಪ್ರಪಂಚ ಭಾಳ ಮುಂದುವರೆದು ಬಿಟ್ಟೈತಿ ಇವಾಗ. ಪಾರ್ಕ್ನ ಗಂಡ ಹೆಂಡ್ತಿ, ಹೌದು ನೀವು ಗಂಡ ಹೆಂಡ್ತಿ ನಿಮ್ಮ ಇಷ್ಟ. ನಿಮಗೂ 60 70 ವಯಸ್ಸು, ಕೈ ಹಿಡ್ಕೊಂಡು ಓಡಾಡೋಕ್ಕೆ ನಿಮ್ಮ ಹೆಂಡ್ತಿನ ಇಷ್ಟಪಡೋಕ್ಕೆ ಬೇರೆ ಪರ್ಮಿಷನ್ ಯಾಕೆ? ಹೆಂಗೆ ಗೌಡ್ರೆ? ನೀವೇನು ಕದ್ದು ಮದುವೆ ಆಗಿದ್ದೀರಾ ಇಲ್ಲ ನೆನ್ನೆ ಮೊನ್ನೆ ಮದುವೆ ಆಗಿದ್ದೀರಾ? ನಡೀರಿ ಗೌಡ್ರಿ, ನಾವೀಗ ಹಿಂಗೆ ನಾಚಿಕೆ ಪಟ್ಟು ಹಳ್ಳಿ ಜನ ಎಲ್ಲ ಮೂಲೆ ಗುಂಪಾಗ್ತಾ ಇದ್ದಾರೆ. ಟೌನ್ ಜನ ಎಲ್ಲನ ಚಡ್ಡಿ ಸೈಜು ಕಮ್ಮಿ ಆಗ್ತಾ ಬಂದುಬಿಟ್ಟೈತಿ. ಹಂಗೆ ಜನಗಳು ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಡೀರಿ ಹಂಗಂತ ಹೇಳ್ಬಿಟ್ಟು ಮನ ಮರ್ಯಾದೆ ಬಿಟ್ಟು ಓಡಾಡ್ಬೇಕು ಅಂತಲ್ಲ ಗೌಡ್ರಿ, ಖುಷಿ ಪಡಬೇಕು. ಹೆಂಡತಿ ಜೊತೆಗೆ ಮಕ್ಕಳ ಜೊತೆಗೆ 4 ಕಡೆ ಹೋಗಿ ಖುಷಿ ಪಡಬೇಕು ಎಂಬುದು ನನ್ನ ಆಸೆ ಅಷ್ಟೇ. ಈಗ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅದೇ ಯಾಕೈತೆ. ನಡೀರಿ ಒಳಗೆ ಹೋಗೋಣ. ನಡಿಯೇ, ಇನ್ನು ಮಕ ನೋಡ್ಕೊಂಡು ನಿಂತ್ಕೊಂಡು ನಡಿಯಲ್ಲ ಆಸಿನ. ನೋಡ್ರಿ ಗೌಡ್ರೆ, ಇದೇ ಅಮ್ಮನಿ ಕೆರೆ. ಇನ್ನು ಮುಂದಕ್ಕೆ ಹೋದ್ರೆ ನೀರು ಜಾಸ್ತಿ ಇದಾವೆ. ಇದ್ರ ಸುತ್ತ ವಾಕಿಂಗ್ ಮಾಡಕ್ ಪಾರ್ಕ್ ಮಾಡ್ಯವ್ರೆ ಗೌಡ್ರೆ, ವಾಕಿಂಗ್ ಪಾತು. ಬೆಳಿಗ್ಗೆ ರಾತ್ರಿನೂ ಜನ ಅಂದ್ರು ಜನ ವಾಕಿಂಗ್ ಮಾಡಕ್ಕೆ. ಸುಮಾರು 4-4 ಕಿಲೋಮೀಟ್ರ್ ಐತಿ. ಇಲಾಸಿ ಹೋಯ್ಬಿಟ್ಟು ಒಂದು ರೌಂಡ್ ಹಂಗೆ ಬಂದ್ಬಿಟ್ಟೆವನಿ ಅಂದರೆ ಮೈಯೆಲ್ಲ ಗ್ಲೂಸ್ ಆದಂಗೆ ಆಗ್ಬಿಟ್ಟು ಲೂಸ್ ಆದಂಗೆ ಆಕೈತಿ. ವಾಕಿಂಗ್ ಚೆನ್ನಾಗಿ ಮಾಡ್ಬೋದು ಗೌಡ್ರಿ, ಬಲ್ ಚಂದ ಆಕೈತಿ. ಇವಾಗ ಅದು ಯಾತೋ ದಸರಾ ಮಾಡಿರಲ್ಲ, ತುಮಕೂರು ದಸರಾ ಅಂತನ, ಅವಾಗ ರೆಸ್ಟೋರೆಂಟ್ ಮಾಡಿದ್ದಾರೆ. ನೀರೊಳಗಡೆ ಹೋಟ್ಲು ಮಾಡಿಬಿಟ್ಟೇವ್ರಿ. ಆ ಕಡೆ ಹೋದ್ರೆ ಇನ್ನು ಯಾತ ಫುಡ್ ಸ್ಟ್ರೀಟ್ ಮಾಡ್ತೀವಿ, ಬೋಟಿಂಗ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ. ಅದೇ ನೀರಿನೊಳಗೆ ಹೋಗ್ತಾರಲ್ಲ ಬೋಟಿಂಗು, ಅದನ್ನೆಲ್ಲ ಮಾಡ್ಯವ್ರು ಗೌಡ್ರಿ. ಪರವಾಗಿಲ್ಲ ಕಳ್ಳ ಚಿನ್ನಪ್ಪ, ಒಳಗೆ ಬೈದ್ಕೂ ಚೆನ್ನಾಗೈತೆ ನೋಡೋಕ್ಕೆಲ್ಲ, ಚೆನ್ನಾಗಿ ಮೇಂಟೈನ್ ಮಾಡೋರು ಕಣು. ಎಲ್ಲ ಗಿಡಗಳು ಪಾರ್ಕು ಹಚ್ಚ ಹಸಿರುವಾಗೈತೆ, ಎಲ್ಲ ನೋಡೋಕ್ಕೂ ಚೆನ್ನಾಗಿ ಮಾಡವ್ರಿ. ಹಂಗಾರೆ ಒಳಗೆ ಬೋಟ್ನಾಗ ಹೋಗ್ಬೋದಲ್ಲ ನಾವು? ಹೋಗ್ಬೋದು ಗೌಡ್ರೆ, ಯಾಕೆ ಬೋಟ್ನಾಗ ಹೋಗಂಗೈತೆ ಹೆಂಡತಿ ಜೊತೆಗೆ. ಲೇ ಶಲಾಟ್ಕಾರ ಸೀನಪ್ಪ, ನಡಿಯಲ್ಲ ಸುಮ್ಮನೆ. ಬೋಟು ಬೇಡ ಯಾತು ಬೇಡ, ನಡಿ ಮೊದಲು ಟಾರ್ಪಲ್ ಅಂಗಡಿ ತಕ್ಕ ನಡಿ ಹೋಗೋಣ, ನಂಗೆ ಗೊತ್ತಾಕೈತಿ.